ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಧವರೇ, ನಾನು ಸಮರ್ಥನ್ ನೋಡಬೇಕು, ನನ್ನ ಮಾವನ್ನ ನೋಡಲೇಬೇಕು. ದಯವಿಟ್ಟು ನನ್ನ ಕಟ್ಟಾಕ್ಬೇಡಿ. ನಾನು ಸಮರ್ಥನ್ ನೋಡಿ ಅವ್ನು ಯಾಕೆ ಹೀಗೆಲ್ಲ ಮಾಡ್ದ ಅಂತ ನಾನು ಅವನನ್ನು ಕೇಳಬೇಕು. ಇಲ್ಲಿ ನೋಡಿದ್ರೆ ನಿಧಿ ಮದುವೆ ನಿಂತೋಗಿದೆ. ನಾವೇನಾಗಬಾರ್ದು ಅನ್ಕೊಂಡು ಅದೆಲ್ಲ ಆಗ್ತಾ ಇದೆ. ದಯವಿಟ್ಟು ಮಾಧವ್ರೆ, ನಾನು ಸಮರ್ಥನ್ ನೋಡಬೇಕು. ನನ್ನ ಮಾವ ತೋರಿಸಿ. ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಸಮರ್ಥ ಇರೋದು ಪೊಲೀಸ್ ಸ್ಟೇಷನಲ್ಲಿ. ಅಲ್ಲಿ ಹಾಗೆಯೇ ಪದೇ ಪದೇ ಹೋಗಿ ನೋಡ್ಕೊಂಡು ಬರೋದಕ್ಕೆ ಆಗೋದಿಲ್ಲ. ಅಭಿ ಮತ್ತು ಅವಿ ಲಾಯರ್ ಜೊತೆ ಮಾತಾಡ್ತಾ ಇದ್ದಾರೆ. ಅವರೆಲ್ಲರೂ ಹೋಗಿ ಸಮರ್ಥನ ಮಾತಾಡ್ಸ್ಕೊಂಡು ಬಂದಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿ, ಸಮರ್ಥಗೆ ಏನೂ ಆಗೋದಿಲ್ಲ. ಅವನು ಬೇಗ ರಿಲೀಸ್ ಆಗ್ತಾನೆ. ಇಲ್ಲ ಮಾಧವ್ ಅವರೇ, ನಾನು ಅವನ ಜೊತೆ ಮಾತಾಡಲೇಬೇಕು. ಅವನು ಮಾಡಿದ ಆಕ್ಸಿಡೆಂಟಿಂದ ಇಷ್ಟೆಲ್ಲ ಅನಾಹುತ ಆಯ್ತು ಅಂತ ಅವನು ಹೇಳ್ತಾ ಇದ್ದಾನೆ. ನನಗಿದನ್ನು ನಂಬಕ್ಕೆ ಆಗ್ತಾ ಇಲ್ಲ. ನನ್ನ ಪಾಪ ಹತ್ರ ಮಾತಾಡಲೇಬೇಕು. ಟೈಮ್ ಬಂದಾಗ ನಾನೇ ಕರ್ಕೊಂಡು ಹೋಗ್ತೀನಿ, ಆದರೆ ಸದ್ಯಕ್ಕಂತೂ ಆಗೋದಿಲ್ಲ. ಹೋಗ್ಲಿ, ಮಾವನಾದ್ರೂ ಹೇಗಿದ್ದಾರೆ? ನಾನು ಅವ್ರನ್ನಾದ್ರೂ ನೋಡ್ತೀನಿ ಮಾಧವ್ ಅವರೇ. ನೋಡಿ, ದತ್ತ ICUಲಿದ್ದಾರೆ. ಡಾಕ್ಟ್ರ್ ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ. ನಾನೀಗ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಅವ್ರಿಗೆ ಇವತ್ತು ಪ್ರಜ್ಞೆ ಬರ್ಬೋದು ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಅವರಿಗೆ ಪ್ರಜ್ಞೆ ಬಂದ ತಕ್ಷಣ ನಾನು ನಿಮಗೆ ಫೋನ್ ಮಾಡ್ತೀನಿ. ನೀವು ಅವರನ್ನು ಬಂದು ನೋಡುವಿರಂತೆ. ಓಕೆ, ಸಮಾಧಾನ ಮಾಡ್ಕೊಳ್ಳಿ. ನಾನು ಹೀಗೆ ಸಮಾಧಾನ ಮಾಡ್ಕೊಳ್ಳಿ? ನೀವು ನನ್ನೆಲ್ಲೂ ಕರ್ಕೊಂಡು ಹೋಗ್ತಿಲ್ಲ, ಇಲ್ಲೇ ಕಟ್ಟಾಕಿದ್ದೀರಾ. ನಿಮ್ಮ ಪರಿಸ್ಥಿತಿ ಹೀಗಿರೋದ್ರಿಂದ ಹೇಳಿದೆ ಅಷ್ಟೇ. ನೀವು ಅಲ್ಲಿಗೆಲ್ಲ ಬರೋದು ಸರಿ ಹೋಗಲ್ಲ. ನಾವಿದೀವಲ್ಲ, ನಾವು ನೋಡ್ಕೋತೀವಿ. ಇಲ್ಲ ಇಲ್ಲ ಇಲ್ಲ, ನಾನು ಸಮರ್ಥ ಹತ್ರ ಮಾತಾಡಲೇಬೇಕು. ನಮಗೆ ಗೊತ್ತಾಗ್ತಾ ಇಲ್ಲ. ಬಾನಿದೆ ಹೇಳಿದಿ. ಆಕ್ಸಿಡೆಂಟ್. ಸಮರ್ಥ ಯಾಕಷ್ಟು ದುಃಖ ಪಡ್ತಿದ್ಯಾ? ಸಮಾಧಾನ ಮಾಡ್ಕೊ. ಮನೇಲಿ ಇದೆಲ್ಲ ನಡೆದಿರೋದ್ರಿಂದ ಅವಳು ತುಂಬಾ ನೊಂದ್ಕೊಂಡಿದ್ದಾಳೆ ಅನ್ಸುತ್ತೆ. ನನ್ನ ಕೆಲೆ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಜೀವನದ ಬಗ್ಗೆ ಇಷ್ಟೊಂದು ಆಸೆ ಕನ್ಸ್ಕೊಂಡು ಇಟ್ಕೊಂಡಿರೋಳು. ಅವಳಿಗೆ ಎಷ್ಟು ನೋವಾಗಿರ್ಬೇಡ. ನೋಡು, ಎಲ್ಲ ಸರಿ ಹೋಗುತ್ತೆ. ಯೋಚನೆ ಮಾಡಬೇಡ, ನಾವೆಲ್ಲ ಇದ್ದೀವಲ್ಲ. ನೀನು ಹೋಗಿ ಸ್ವಲ್ಪ ರೆಸ್ಟ್ ಮಾಡು. ತುಳಸಿಯವರೇ, ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ. ನೀವು ಚೂರು ರೆಸ್ಟ್ ಮಾಡಿ. ಬಾ ಬಾ ಬಾ. ನಿಧಿ ಏನೋ ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾಳೆ, ಆದ್ರೆ ಅವಳಿಗೆ ಹೇಳಕ್ ಆಗ್ತಾ ಇಲ್ಲ. ಎಲ್ಲ ನನ್ನಿಂದಾನೇ ಆಗಿದ್ದು. ಎಲ್ರ ಖುಷಿನೂ ಹಾಳು ಮಾಡ್ಬಿಟ್ಟೆ ನಾನು. ಮನೆಯವ್ರು ಹೇಳ್ದಂಗೆ ಕೇಳಿದಿದ್ರೆ ಇದು ಯಾವುದು ಆಗ್ತಾನೆ ಇರ್ಲಿಲ್ಲ. ಸಮರ್ಥನ ಜೈಲ್ಗೆ ಹೋಗ್ತಿರ್ಲಿಲ್ಲ, ಒಂದು ಪ್ರಾಣ ಉಳಿತಾ ಇತ್ತು. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿಧಿ, ನಾನು ನಿಮ್ಮ ಹತ್ರ ಏನೋ ಹೇಳ್ಕೋಬೇಕು. ನನ್ನ ಮಾತು ಕೇಳ್ತೀರಾ ಪ್ಲೀಸ್? ಕೂತ್ಕೋ. ಸಮಾಧಾನ ಮಾಡ್ಕೊಂಡಿದ್ದಿ. ಮದುವೆ ಹಿಂದಿನ ದಿನದಿಂದ ನಿನ್ನನ್ನು ಗಮನಿಸ್ತಾ ಇದ್ದೀನಿ. ನೀನು ತುಂಬಾ ಮಂಕಾಗಿದೆಯಾ, ಏನೋ ಹೇಳ್ಕೋಬೇಕು ಅಂತಿದ್ಯಾ, ಆದ್ರೆ ನಿನ್ಗೆ ಹೇಳಕ್ಕಾಗ್ತಾ ಇಲ್ಲ. ನೋಡು, ಅದು ಏನೇ ಆಗಿರ್ಲಿ, ನೀನು ಧೈರ್ಯವಾಗಿ ನನ್ನ ಹತ್ರ ಹೇಳ್ಕೊ. ನಾನು ನಿನ್ನ ಜೊತೆಗಿರ್ತೀನಿ. ಹೌದು, ನಾ ಹೇಳ್ಕೊಳ್ಳೇಬೇಕು. ನಂಗೆ ಈ ರೀತಿ ಇರಕ್ಕಾಗ್ತಿಲ್ಲ. ಏನಾಯ್ತು? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯಾ? ಅದು ಆಕ್ಸಿಡೆಂಟ್.
ಸಮರ್ಥ. ಸಮಾಧಾನ ಮಾಡ್ಕೊ. ಎಲ್ಲ ನಮ್ಮ ಕೆಟ್ಟಗಳಿಗೆ ಹೋದ ಜೀವನ ಮತ್ತೆ ವಾಪಸ್ ತರಕ್ಕಾಗಲ್ಲ. ಆದ್ರೆ ಪಾಪನ್ ಬಿಡಿಸ್ಕೊಂಡ್ಬರೋದಕ್ಕೆ ಪ್ರಯತ್ನ ಪಡಬೇಕು. ಅವನಿಲ್ದೆ ನನಗೆ ಜೀವ ಹೋದಂಗೆ ಆಗ್ತಾ ಇದೆ. ನನ್ನ ಕ್ಷಮಿಸ್ಬಿಡಿ ದೊಡ್ಡಮ್ಮ, ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸೋದಾ? ನೀನೇನ್ ತಪ್ಪು ಮಾಡಿದ್ಯಾ? ಇದೆಲ್ಲ ವಿಧಿ ಆಟ ಅಷ್ಟೆ. ಇಲ್ಲ ದೊಡ್ಡಮ್ಮ, ಎಲ್ಲ ತಪ್ಪು ನಂದೆ. ಈ ಸತ್ಯನ ಯಾರ ಹತ್ರ ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸಮರ್ಥಣ್ಣ ದೇವ್ರಂತ ಮನುಷ್ಯ, ಅವನ್ ತಪ್ಪು ಮಾಡಿಲ್ಲ. ನನಗೆ ಗೊತ್ತು, ಅವನ್ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹೃದಯ ಯಾವಾಗಲೂ ಅದನ್ನೇ ಹೇಳ್ತಾ ಇರುತ್ತೆ. ನೀನ್ ಹೇಳ್ತಿರೋದು ನಿಜ ದೊಡ್ಡಮ್ಮ. ತಪ್ಪು ಮಾಡಿರೋದು ಸಮರ್ಥಣ್ಣ ಅಲ್ಲ, ತಪ್ಪು ಮಾಡಿರೋದು ನಾನು. ನಿಧಿ, ಏನ್ ಹೇಳ್ತಾ ಇದೀಯಾ? ಹೌದು, ಯಾರ ಹತ್ರನೂ ಹೇಳ್ಕೊಳಕ್ ಆಗದಿರೋದನ್ನ ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ. ಆಕ್ಸಿಡೆಂಟ್ ಮಾಡಿದ್ದು ನಾನು. ದಾರಿನಲ್ಲಿ ಆಕ್ಸಿಡೆಂಟ್ ಮಾಡ್ಬಿಟ್ಟೆ. ನೀವು ಯಾವುದಕ್ಕೂ ಹೆದರಬೇಡಿ, ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಗೇನು ಆಗಲ್ಲ, ಏನಾಗಕ್ಕೂ ಬಿಡಲ್ಲ. ಈ ವಿಷಯದಲ್ಲಿ ಈಗ ಮಾತಾಡೋದು ಬೇಡ. ನೀವು ಮತ್ತೆ ಈ ವಿಷಯನ ಮಾತಾಡಿದ್ರೆ ನನ್ನ ಮೇಲಾಣೆ. ನಿಧಿ, ಏನ್ ಹೇಳ್ತಾ ಇದೀಯಾ ನೀನು? ಹೌದು ಹೌದು ಹೌದು, ಯಾರ ಹತ್ರನೂ ಹೇಳ್ಕೊಳಕ್ ಆಗದಿರೋದನ್ನ ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ. ಆಕ್ಸಿಡೆಂಟ್ ಮಾಡಿದ್ ನಾನು. ಸಮರ್ಥಣ್ಣ ನನ್ನನ್ನ ಸೇವ್ ಮಾಡಕ್ಕೆ ಆಕ್ಸಿಡೆಂಟ್ ಮಾಡಿದ ಅವನೇ ಅಂತ ಅರೆಸ್ಟ್ ಆದ. ನನ್ನ ಮದುವೆ ನಿಲ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವನು ಇಷ್ಟು ದೊಡ್ಡ ತ್ಯಾಗ ಮಾಡ್ಬಿಟ್ಟ. ಆದ್ರೆ ತಪ್ಪು ಮಾಡಿರೋದು ನಾನು. ನನ್ನಿಂದ ಅವನಿಗೆ ಶಿಕ್ಷೆ ಆಗೋದು ಯಾವ ನ್ಯಾಯ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.